ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಮಂಜುನಾಥ್ ಬಾಡ್ಗಿ, ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, ಇನ್ಮೇಲಿಂದ ನೀವು ನನ್ನನ್ನು ಯೂಟ್ಯೂಬ್ ಚಾನಲಲ್ಲೂ ಕೂಡ ತರಗತಿಗಳನ್ನು ವೀಕ್ಷಿಸಬಹುದು. ಈ ಒಂದು ವಿಡಿಯೋದಲ್ಲಿ PWD ಎಗೆ ಸಂಬಂಧಪಟ್ಟ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ, ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಕ್ಸಾಮ್. ಸೊ ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ ಟ್ರೈನ್ ಮೇಲಿದೆ ನೋಡಿ ಸ್ನೇಹಿತರೆ. ಎ ಟ್ರೈನ್ ರನ್ನಿಂಗ್ ಅಟ್ ದ ಸ್ಪೀಡ್ ಆಫ್ 60 km/h crosses a pole in 9 seconds. What is the length of the train? ಒಂದು ರೈಲು 60 km/h ವೇಗದಲ್ಲಿ ಓಡ್ತಾ ಇದೆ. ಆ ರೈಲು ಒಂದು ವಿದ್ಯುತ್ ಕಂಬವನ್ನು 9 ಸೆಕೆಂಡ್ಗಳಲ್ಲಿ ದಾಟಿದರೆ ಆ ರೈಲಿನ ಉದ್ದ ಏನು? ನಿಮ್ಮ ಹತ್ರ ಇರೋ ಆಪ್ಷನ್ಸ್ 120 ಮೀಟರ್, 180 ಮೀಟರ್ಸ್, 324 ಮೀಟರ್ಸ್ ಹಾಗೂ 150 ಮೀಟರ್ಸ್. ಸೊ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ, ಅದು ಏನು ಅಂದರೆ ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ ಈಸ್ ಈಕ್ವಲ್ ಟು ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ ಇಂಟು 1 ಗಂಟೆ 60 ನಿಮಿಷ 60 ಸೆಕೆಂಡ್ ಕೆಳಗಡೆ ಸ್ಪೀಡ್ ವೇಗ ಇಂಟು 1000. ಈ ಒಂದು ಫಾರ್ಮುಲನ್ನು ಬಳಸಿ ನಾವು ಈಸಿಯಾಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ವಸ್ತು ಯಾವುದು ಅಂತ ಕೇಳಿದರೆ ವಿದ್ಯುತ್ ಕಂಬ. ಆ ವಿದ್ಯುತ್ ಕಂಬವನ್ನು ದಾಟಲಿಕ್ಕೆ 9 ಸೆಕೆಂಡ್ ಸಾಕು. ಸೊ ಎಡಗಡೆ 9 ಸೆಕೆಂಡ್. ಸೆಕೆಂಡ್ ಅಂತ ನೋಡಿದ ತಕ್ಷಣ ಇಲ್ಲಿ ಏನು ಬರೀಬೇಕು ಸ್ನೇಹಿತರೆ? 2 ಸತಿ 60 ಬರೀಬೇಕು. ನಿಮಿಷ ನೋಡಿದರೆ ಒಂದೇ ಸತಿ 60 ಬರೀಬೇಕು. ಸೆಕೆಂಡ್ ನೋಡಿದರೆ 2 ಸತಿ 60 ಬರೀಬೇಕು. ಇನ್ನು ರೈಲಿನ ಉದ್ದ ಗೊತ್ತಿಲ್ಲ ಅಂದ್ರೆ ಏನಾಗಿರ್ಲಿ ಸ್ನೇಹಿತರೆ? ಟಿ ಆಗಿರ್ಲಿ. ಟಿ ಅಂದ್ರೆ ಟ್ರೈನ್ ಲೆಂತ್, ರೈಲಿನ ಉದ್ದ. ಇನ್ನು ಕೆಳಗಡೆ ಹೋಗೋಣ. ಇಂಟು 1000, ಅದು ಫಿಕ್ಸ್ ಇದ್ದೇ ಇರುತ್ತದೆ. ಯಾಕೆ ಫಿಕ್ಸ್ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ, ಕಿಲೋಮೀಟರ್ ಪ್ರತಿ ಗಂಟೆಯನ್ನು ಮೀಟರ್ಗಳಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ. ನೋಡಿ, ಇಲ್ಲಿ ರೈಲಿನ ಉದ್ದ ಎಲ್ಲ ಮೀಟರ್ಗಳಲ್ಲಿ ಕೊಟ್ಟಿರೋದು, ಬಟ್ ಸ್ಪೀಡ್ ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ? ಕಿಲೋಮೀಟರ್. ಸೊ ಕಿಲೋಮೀಟರ್ನ ಮೀಟರ್ಗಳಿಗೆ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇಂಟು 1000 ಮಾಡ್ತೀವಿ. ಇನ್ನು ಸ್ಪೀಡ್, ರೈಲಿನ ವೇಗ ಕೊಟ್ಟಿದ್ದಾನೆ 60 ಕಿಲೋಮೀಟರ್ ಪ್ರತಿ ಗಂಟೆ, ರೈಟ್? ಈಗ 60 ಕೈ ಬಿಡ್ಬೋದು, 0 ಕೈ ಬಿಡ್ಬೋದು, ಮೇಲೆ ಮೇಲೆ ಕ್ಯಾನ್ಸಲ್ ಮಾಡ್ಬೋದು ಸ್ನೇಹಿತರೆ. 3 3 9, 3 2 6, 2 1 2 50. 50 ನೀಸ ಕಳಿಸ್ಬಿಡಿ, ರೈಲಿನ ಉದ್ದ ರೆಡಿ ಆಗಿಬಿಡುತ್ತೆ. 50 ಇಂಟು 3 150. ಸೊ ರೈಲಿನ ಉದ್ದ 150 ಮೀಟರ್. ಕೊನೆಯ ಆಪ್ಷನ್ ಮಾರ್ಕ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವು ಈಸಿಯಾಗಿ ರೈಲುಗಳ ಮೇಲಿನ ಸಮಸ್ಯೆಯನ್ನು ಮ್ಯಾನೇಜ್ ಮಾಡ್ಬೋದು. ಒಂದೇ ಒಂದು ಫಾರ್ಮುಲಾ ಸ್ನೇಹಿತರೆ, ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ ಎಡಗಡೆ, ಬಲಗಡೆ ಏನು ಬರೀಬೇಕು? ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ, ಬ್ರಾಕೆಟ್ ಕ್ಲೋಸ್, ಇಂಟು 1 ಗಂಟೆ ಬರೆದು ಅಷ್ಟೇ ಬಿಟ್ಟು ಅಷ್ಟೇ 60 ನಿಮಿಷ ಇಂಟು 60 ಸೆಕೆಂಡ್, ಕೆಳಗಡೆ ಸ್ಪೀಡ್ ಇಂಟು 1000. ಸೊ ಇಲ್ಲಿ ಕೊಟ್ಟಿರುವುದು ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ, ಅಂದರೆ ವಿದ್ಯುತ್ ಕಂಬವನ್ನು ದಾಟಲಿಕ್ಕೆ ತೆಗೆದುಕೊಂಡ ಸಮಯ, ಎಡಗಡೆ ಏನು ಬರೀಬೇಕು ಅನ್ನೋದು ಕೊಟ್ಟಿದ್ದಾನೆ. ರೈಲಿನ ಉದ್ದ ಕೇಳಿರುವುದು, ವಸ್ತುವಿನ ಉದ್ದ 0 ಇರುತ್ತದೆ. ಇನ್ನು ಸೆಕೆಂಡ್ ಅಂತ ನೋಡಿದ ತಕ್ಷಣ 2 ಸತಿ 60 ಬರೀಬೇಕು. ಕೆಳಗಡೆ ಸ್ಪೀಡ್ ವೇಗ, ರೈಲಿನ ವೇಗ 60 ಕಿಲೋಮೀಟರ್ ಪ್ರತಿ ಗಂಟೆ ಇಂಟು 1000. ಅದು ಯಾವಾಗಲೂ ಫಿಕ್ಸ್ ಇರುತ್ತದೆ. ಕ್ಯಾನ್ಸಲ್ ಮಾಡಿಬಿಡಿ, ಡೈರೆಕ್ಟಾಗಿ ಆನ್ಸರ್ ಬರುತ್ತದೆ. ಸೊ ರೈಲಿನ ಒಟ್ಟು ಉದ್ದ 150 ಮೀಟರ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. There are deer and peacocks in a zoo. By counting heads, they are 80. The number of their legs is 220. How many peacocks are there? ಒಂದು ಝೂ ಇದೆ, ಮೃಗಾಲಯ. ಅಲ್ಲಿ ಕೆಲವೊಂದಿಷ್ಟು ಜಿಂಕೆಗಳು ಹಾಗೂ ನವಿಲುಗಳಿವೆ. ನೀವು ಬರೀ ತಲೆಗಳನ್ನು ಕೌಂಟ್ ಮಾಡಿದರೆ 80 ಆಗುತ್ತದೆ. ಇನ್ನು ಜಿಂಕೆಗಳ ಕಾಲುಗಳು, ನವಿಲುಗಳ ಕಾಲುಗಳು ಎಲ್ಲ ಸೇರಿ ಟೋಟಲ್ ಕಾಲುಗಳು ಎಷ್ಟಾಗುತ್ತವೆ? 220 ಆಗುತ್ತವೆ. ಹಾಗಾದರೆ ಆ ಝೂನಲ್ಲಿ, ಆ ಮೃಗಾಲಯದಲ್ಲಿ ಒಟ್ಟು ಎಷ್ಟು ನವಿಲುಗಳಿವೆ? ಆಪ್ಷನ್ಸ್ 20 ಇದೆ, 30 ಇದೆ, 50 ಇದೆ, 60 ಇದೆ. ಸ್ನೇಹಿತರೆ, ಒಂದು ವಿಚಾರ, ಈ ರೀತಿಯಾದ ಪ್ರಶ್ನೆಗಳು ಬಂದಾಗ ಯಾವಾಗಲೂ ನಾವು ಫಸ್ಟ್ ಯಾವ್ದು ಚೆಕ್ ಮಾಡಬೇಕು ಅಂದರೆ ರೌಂಡ್ ಫಿಗರ್ ಯಾವುದಿದೆ ಅದನ್ನೇ ಚೆಕ್ ಮಾಡಬೇಕು.
ಸೊ ಅಲ್ಲಿ ರೌಂಡ್ ಫಿಗರ್ ಯಾವ್ದಿದೆ ಹೇಳಿ? 50 ಇದೆ. 50ನೇ ಚೆಕ್ ಮಾಡೋಣ ಬನ್ನಿ. 50 ನವಿಲುಗಳಿವೆ ಅಂತ ಮೊದಲನೇ ಆಪ್ಷನ್, ಇದು ಮೂರನೇ ಆಪ್ಷನ್ ಹೇಳ್ತಾ ಇದೆ. 50 ನವಿಲುಗಳಾದ್ರೆ 30 ಜಿಂಕೆಗಳು ಆಗ್ಲೇಬೇಕು. ಯಾಕೆ ಅಂದ್ರೆ ಟೋಟಲ್ ತಲೆಗಳು 80 ಆಗ್ಬೇಕು. 50 ನವಿಲುಗಳು ಅಂದ್ರೆ 50 ನವಿಲುಗಳ ತಲೆಗಳು, ಇನ್ನು ಉಳಿದಿರೋ 30 ತಲೆಗಳು ಜಿಂಕೆಗಳ ತಲೆಗಳು ಆಗ್ಲೇಬೇಕು. ಯಾಕೆಂದ್ರೆ ಟೋಟಲಿ 80 ಆಗ್ಬೇಕು. ಸೊ 50 ನವಿಲುಗಳು 30 ಜಿಂಕೆಗಳು ಇವೆ ಅಂತ ಮೂರನೇ ಆಪ್ಷನ್ ಹೇಳ್ತಾ ಇದೆ. ಸರಿನೋ ತಪ್ಪು ಚೆಕ್ ಮಾಡೋಣ ಬನ್ನಿ. ಒಂದೊಂದು ನವಿಲಿಗೆ 2 ಕಾಲುಗಳು, 52 100. ಒಂದೊಂದು ಜಿಂಕೆಗೆ 4 ಕಾಲುಗಳು, 34 120. ಅಂದ್ರೆ ನವಿಲುಗಳ ಕಾಲುಗಳು 100, ಜಿಂಕೆಗಳ ಕಾಲುಗಳು 120, ಎರಡು ಸೇರಿ ಟೋಟಲ್ ಕಾಲುಗಳು 220. ಅವನು ಹೇಳಿತರನೇ ಬಂತು. ಹಾಗಾಗಿ ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಥರ್ಡ್ ಆಪ್ಷನ್. Therefore, third option should be marked. If you go by the third option, there are 50 peacocks. It only goes to say that the remaining 30 must be deers. So if there are 50 peacocks, you will get to see 50 heads of peacocks. And if there are 30 deers, you will get to see 30 heads of deers. So total number of heads in all is of course 80. 50 plus 30. And if you come into the legs, each and every peacock will have 2 legs. There are 50 peacocks in all, so you will get to see 100 legs of only peacocks. And each and every deer will have 4 legs. So 30 into 4 will give you the total number of legs of deers. So total number of legs 100 of peacocks and 120 of deers. So total number of legs is of course 220. ಈ ರೀತಿಯಾಗಿ ನಾವು ಆಪ್ಷನ್ಸ್ ಮುಖಾಂತರ ಮಾಡಬಹುದು ಸ್ನೇಹಿತರೆ. ಇನ್ನು ಆಪ್ಷನ್ಸ್ ಬೇಡ, ಡೈರೆಕ್ಟ್ ಮೆಥಡ್ ಬೇಕು ಅಂದ್ರೆ ಆಗ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬಹುದು? ಸೊ ಪಿಕಾಕ್ಗಳ ಸಂಖ್ಯೆ ಪಿ ಆಗಿರಲಿ, ಜಿಂಕೆಗಳ ಸಂಖ್ಯೆ ಡೀರ್ಗಳ ಸಂಖ್ಯೆ ಡಿ ಆಗಿರಲಿ. ಪಿಕಾಕ್ಗಳ ಸಂಖ್ಯೆ ಪಿ, ಡೀರ್ಗಳ ಸಂಖ್ಯೆ ಡಿ. ಟೋಟಲ್ 80. ಯಾಕೆ? ಎಷ್ಟು ಪಿಕಾಕ್ಸ್ಗಳು ಇರುತ್ತೋ ಅಷ್ಟು ಹೆಡ್ಸ್ ಇರುತ್ತೆ, ಎಷ್ಟು ಜಿಂಕೆಗಳಿರುತ್ತೋ ಅಷ್ಟು ಜಿಂಕೆಗಳ ಹೆಡ್ಸ್ಗಳಿರುತ್ತೆ, ತಲೆಗಳಿರುತ್ತೆ. ಸೊ ಟೋಟಲ್ ತಲೆಗಳು 80. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಸ್ನೇಹಿತರೆ, ಈ ರೀತಿಯಾಗಿ ಯಾವಾಗಾದರೂ ಎರಡೆರಡು ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ಬಂದ್ಬಿಡು. ಇಫ್ ವಿ ಡು ನಾಟ್ ನೋ 2 things, straight away they will lead us to simultaneous equations. ಏಕಕಾಲಿಕ ಸಮೀಕರಣಗಳು. ಇದು ಮೊದಲನೇ ಸಮೀಕರಣ. ಒಂದೊಂದು ಪಿಕಾಕ್ಗೆ 2 ಕಾಲುಗಳು, ಹಾಗಾಗಿ ಪಿಕಾಕ್ಗಳ ಕಾಲುಗಳ ಸಂಖ್ಯೆ ಅಂದ್ರೆ 2p. ಇನ್ನು ಜಿಂಕೆಗಳ ವಿಚಾರಕ್ಕೆ ಬಂದ್ರೆ ಒಂದೊಂದು ಜಿಂಕೆಗೆ 4 ಕಾಲುಗಳು ಇರುತ್ತವೆ ಸ್ನೇಹಿತರೆ. ಇಲ್ಲಿ ಡಿ ನಂಬರ್ ಆಫ್ ಏನಿವೆ ಜಿಂಕೆಗಳಿವೆ, 4 into ಡಿ ಮಾಡಿಬಿಟ್ರೆ ಜಿಂಕೆಗಳ ಕಾಲುಗಳು ಸಿಗುತ್ತವೆ. ಟೋಟಲ್ ಕಾಲುಗಳ ಸಂಖ್ಯೆ 220. ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಈಗ ಪ್ರಶ್ನೆ ಇರೋದು ಪಿಕಾಕ್ಗಳ ಮೇಲೆ. ಅದರ ಅರ್ಥ ನಮಗೆ ಏನ್ ಬೇಡ? ಜಿಂಕೆಗಳ ಸಂಖ್ಯೆ ಬೇಡ. ಹೇಗಾದ್ರೂ ಮಾಡಿ ಜಿಂಕೆಗಳನ್ನ ಕೈ ಬಿಡಬೇಕು ಸ್ನೇಹಿತರೆ. ಇಲ್ಲಿ ನೋಡಿದ್ರೆ 1 ಡಿ ಇದೆ, ಇಲ್ಲಿ ನೋಡಿದ್ರೆ 4 ಡಿ ಇದೆ. somehow we will have to eliminate deers because we want the number of peacocks. ಹಾಗಾಗಿ ಡಿ ಗಳನ್ನ ನಾವು ಔಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ನೋಡಿದ್ರೆ 4 ಡಿ ಇದೆ, ಅಲ್ಲಿ ನೋಡಿದ್ರೆ ಬರೀ ಒಂದೇ ಡಿ ಇದೆ. ಒಂದೇ ಡಿ ಇರೋದನ್ನ 4 ಡಿ ಮಾಡ್ಬೇಕು ಅಂದ್ರೆ 4ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಈ ಪದವನ್ನ 4ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಫುಲ್ ಇಕ್ವೇಶನ್ ಏನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ? 4ರಿಂದ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತದೆ. ಆಗ ಬೆಲೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗೋದಿಲ್ಲ. 4 into p 4p, 4 into d 4d, 4 into 80 320. ಎರಡನೇ ಇಕ್ವೇಶನ್ ಹಾಗೆ ಇರಲಿ. 2p plus 4d is equal to 220. ಮೇಲ್ಗಡದಲ್ಲಿ ಕೆಳಗಡೆ ಕಳೆದು ಬಿಟ್ರೆ 4d ನಲ್ಲಿ 4d ಕಳೆದ್ರೆ ಹೋಯ್ತು. 4p ನಲ್ಲಿ 2p ಕಳೆದ್ರೆ 2p ಉಳಿಯುತ್ತೆ ಸ್ನೇಹಿತರೆ. 320 ನಲ್ಲಿ 220 ಕಳೆದ್ರೆ 100 ಉಳಿಯುತ್ತೆ. ನೋಡಿ, 2p ಅಂದ್ರೆ 100, ಒಂದೇ p ಅಂದ್ರೆ 50. ಸೊ ಸ್ಟ್ರೇಟ್ ಅವೇ ದ ಥರ್ಡ್ ಆಪ್ಷನ್ ಕ್ಯಾನ್ ಬಿ ಮಾರ್ಕ್ಡ್. ಈ ರೀತಿಯಾಗಿ ನಾವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. In an examination, 80% of candidates passed in Kannada and 88% candidates passed in mathematics. If 75% of the candidates passed in both these subjects, then what percent of candidates failed in both the subjects? 80% ಜನ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪಾಸ್,
88% ಜನ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಪಾಸ್, 75% ಜನ ಅಭ್ಯರ್ಥಿಗಳು ಎರಡೂ ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಫೇಲ್ ಆದವರು ಎಷ್ಟು ಪರ್ಸೆಂಟ್ ಜನ ಇದ್ದಾರೆ ಅಂತ ಕೇಳಿರೋದು. ಸೊ ಈ ರೀತಿಯಾಗಿದ್ದಾಗ ನಾವೇನ್ ಮಾಡಬಹುದು ಸ್ನೇಹಿತರೆ, ಒಂದು ವೆನ್ ನ ನಕ್ಷೆಯನ್ನ ಬರೀಬಹುದು. ವಿ ಕ್ಯಾನ್ ಗೋ ಫಾರ್ ಎ ವೆನ್ ಡಯಾಗ್ರಾಮ್. ಕನ್ನಡದಲ್ಲಿ ಪಾಸ್ ಆದವ್ರನ್ನ ಇಲ್ಲಿ ಬರೆಯೋಣ, ಮ್ಯಾಥ್ಸ್ ಅಲ್ಲಿ ಪಾಸ್ ಆದವ್ರನ್ನ ಇಲ್ಲಿ ಬರೆಯೋಣ. ಫಸ್ಟ್ ಯಾವಾಗಲೂ ಸೆಂಟರ್ ಬರೀಬೇಕು ಸ್ನೇಹಿತರೆ, ಯಾವುದೇ ವೆನ್ ಡಯಾಗ್ರಾಮ್ ಇರ್ಬೋದು. 75% ಜನ ಎರಡರಲ್ಲೂ ಪಾಸ್ ಅಂದ್ರೆ ಫಸ್ಟ್ ಮಧ್ಯಕ್ಕೆ ಬರೆದು ಬಿಡೋಣ 75%. ಇನ್ನು ಕನ್ನಡದಲ್ಲಿ ಪಾಸ್ ಆದವರು 80 ಆಗ್ಬೇಕು. ಸೊ ಇಲ್ಲಿ 80 ಆಗ್ಬೇಕು, ಇಲ್ಲಿ 80 ಆಗ್ಬೇಕು. ಇದರಲ್ಲಿ ಆಲ್ರೆಡಿ 75 ಆಗಿದೆ, ಬ್ಯಾಲೆನ್ಸ್ 5 ಆಚೆ ಬರೆಯೋಣ. ಸೊ ಕನ್ನಡದಲ್ಲಿ ಪಾಸ್ ಕರೆಕ್ಟ್ ಆಗಿ 80 ಆಯ್ತಾ, 75 + 5 ಎಸ್. ಇನ್ನು 88% ಎಲ್ಲಿ ಆಗ್ಬೇಕು, ಮ್ಯಾಥಮೆಟಿಕ್ಸ್ ಪಾಸ್, ಇಲ್ಲಿ 88 ಆಗ್ಬೇಕು ಸ್ನೇಹಿತರೆ. ಆಲ್ರೆಡಿ 75 ಆಗಿದೆ, ಬ್ಯಾಲೆನ್ಸ್ 13 ಇಲ್ಲಿ ಬರೆಯೋಣ. ಈ ತರ ಬರೆದ ನಂತರ ಸ್ನೇಹಿತರೆ ಏನ್ ಮಾಡ್ಬೇಕು ಅಂದ್ರೆ ಮತ್ತೊಂದ್ಸತಿ ಕ್ರಾಸ್ ವೆರಿಫೈ ಮಾಡೋದು ಒಳ್ಳೇದು. ಕನ್ನಡ ಪಾಸ್ 80 ಆಗುತ್ತೆ ಚೆಕ್ ಮಾಡಿ, ಆಗಿದೆ. ಮ್ಯಾಥ್ಸ್ ಪಾಸ್ 88 ಎಸ್ ಆಗಿದೆ. ಎರಡೂ ಪಾಸ್ 75 ಎಫ್ ಅಫ್ಕೋರ್ಸ್ ಅದು ಕೂಡ ಆಗಿದೆ. ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ವೆನ್ ಡಯಾಗ್ರಾಮ್. ಈಗ ದ ಹೋಲ್ ವೆನ್ ಡಯಾಗ್ರಾಮ್ ಇಸ್ ಟಾಕಿಂಗ್ ಅಬೌಟ್ ಪಾಸ್ಟ್ ಕ್ಯಾಂಡಿಡೇಟ್ಸ್. ಇಡೀ ವೆನ್ ಡಯಾಗ್ರಾಮ್ ಮಾತನಾಡ್ತಾ ಇರೋದು ಪಾಸ್ ಅದರ ಬಗ್ಗೆ. 75 5 80 80 13 93. ಸೊ ಟೋಟಲ್ ಪಾಸ್ಟ್ ಕ್ಯಾಂಡಿಡೇಟ್ಸ್ ಈಸ್ 93. ಒಟ್ಟು ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, 93% ಇದೆ. ಅದರ ಅರ್ಥ ಉಳಿದವರೆಲ್ಲ ಏನಾಗಿರ್ತಾರೆ, ಫೇಲ್ ಆಗಿರ್ತಾರೆ. ಸೊ ದ ಫೈನಲ್ ಆನ್ಸರ್ ಈಸ್ 7%. ಸೊ ಒಟ್ಟಿನಲ್ಲಿ ಪಾಸ್ ಆದವರು 93%, ಬ್ಯಾಲೆನ್ಸ್ ರಿಮೈನಿಂಗ್ ಕೌಂಟರ್ ಪಾರ್ಟ್ 7% ಏನಾಗಿರುತ್ತಾರೆ, ಫೇಲ್ ಆಗಿರುತ್ತಾರೆ. ದಟ್ ಇಸ್ ಬೀಯಿಂಗ್ ಆಸ್ಕ್ಡ್. ಈ ರೀತಿಯಾಗಿ ನಾವು ಈಸಿಯಾಗಿ ಈ ಪ್ರಾಬ್ಲಮ್ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. ದಿಸ್ ಈಸ್ ಅ ಪ್ರಾಬ್ಲಮ್ ಆನ್ ವೆನ್ ಡಯಾಗ್ರಾಮ್ಸ್. ಮಧ್ಯಕ್ಕೆ ಏನ್ ಬರೀಬೇಕು ಅನ್ನೋದು ಗೊತ್ತಿದ್ರೆ ವೆನ್ ಡಯಾಗ್ರಾಮ್ ಮಧ್ಯಕ್ಕೆ ಏನ್ ಬರೀಬೇಕು, ಫಸ್ಟ್ ಅದನ್ನೇ ಬರೀಬೇಕು ಯಾವಾಗಲೂ, ರೈಟ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 21ನೇ ಪ್ರಶ್ನೆ ಬೋಟ್ಸ್ ಅಂಡ್ ಸ್ಟ್ರೀಮ್ಸ್ ಮೇಲಿದೆ, ದೋಣಿ ಮತ್ತು ಪ್ರವಾಹ. ಎ ಬೋಟ್ ಕ್ಯಾನ್ ಟ್ರಾವೆಲ್ ವಿತ್ ಎ ಸ್ಪೀಡ್ ಆಫ್ 13 km/h ಇನ್ ಸ್ಟಿಲ್ ವಾಟರ್. ಈಸ್ ಅಲ್ಲದು ಇನ್ ಸ್ಟಿಲ್ ವಾಟರ್. If the speed of the stream is 4 km/h, find the time taken by the boat to go 68 km downstream. ನಿಂತ ನೀರಿನಲ್ಲಿ ದೋಣಿಯ ವೇಗ 13 kmph, ಪ್ರವಾಹದ ವೇಗ 4 kmph. ನೀರು ಸುಮ್ಮನೆ ಇದ್ರೆ ಬೋಟ್ ಯಾವ ಸ್ಪೀಡಲ್ಲಿ ಹೋಗುತ್ತದೆ, 13. ಆದ್ರೆ ನೀರು ಕೂಡ ಸುಮ್ಮನೆ ಇಲ್ಲ, ಅದು ಕೂಡ ಹರಿತಾ ಇದೆ. ಯಾವ ಸ್ಪೀಡಲ್ಲಿ ಹರಿತಾ ಇದೆ ನೀರು, 4 km/h. ಕೇಳ್ತಾ ಇರೋ ಪ್ರಶ್ನೆ ಏನು ಅಂದ್ರೆ ಪ್ರವಾಹದ ಜೊತೆಗೆ ಡೌನ್ ಸ್ಟ್ರೀಮ್, ಅಲಾಂಗ್ ದ ಸ್ಟ್ರೀಮ್, ಪ್ರವಾಹದ ಜೊತೆಗೆ 68 ಕಿಲೋಮೀಟರ್ ದೂರ ಕ್ರಮಿಸಲು ಬೋಟ್ಗೆ ಎಷ್ಟು ಸಮಯ ಬೇಕಾಗುತ್ತದೆ. ಇವರ ಆಪ್ಷನ್ಸ್ ಆರ್ 2 hours, 4 hours, 3 hours and 5 hours of time. ಬನ್ನಿ ನೋಡೋಣ ಈ ಪ್ರಾಬ್ಲಮ್ ಅನ್ನ. ಈಗ ಡೌನ್ ಸ್ಟ್ರೀಮ್ ಅಂದ್ರೆ ಪ್ರವಾಹದ ಜೊತೆಗೆ ನೀವು ಹೋಗ್ತಾ ಇದ್ರೆ ಸ್ನೇಹಿತರೆ, ನೀರು ನಿಮ್ಮನ್ನು ಪುಷ್ ಮಾಡುತ್ತಾ ಅಥವಾ ತಡೆ ಹಿಡಿತಾ? ನೀರು ನಿಮ್ಮನ್ನ ಅಫ್ಕೋರ್ಸ್ ಪುಷ್ ಮಾಡುತ್ತೆ. ಪುಷ್ ಮಾಡಿಬಿಟ್ರೆ ನೀವು ಫಾಸ್ಟ್ ಹೋಗ್ತೀರಾ, ಸ್ಲೋ ಹೋಗ್ತೀರಾ, ಫಾಸ್ಟ್ ಹೋಗ್ತೀರಾ. ಸೊ ನೀರು ಸುಮ್ಮನೆ ಇದ್ರೆ ನೀವು 13, ಆದ್ರೆ ನೀರು ನಿಮ್ಮನ್ನು ಪುಷ್ ಮಾಡ್ತಾ ಇದೆ 4. ಅದರ ಅರ್ಥ ನೀವು ಒಟ್ಟು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, 17 kmph ಸ್ಪೀಡಲ್ಲಿ ಫಾಸ್ಟ್ ಹೋಗ್ತಾ ಇದ್ದೀರಾ. ಅದರ ಅರ್ಥ ಪ್ರತಿ ಗಂಟೆಗೆ ನೀವು ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತಾ ಇದ್ದೀರಾ, 17 ಕಿಲೋಮೀಟರ್. 1 ಗಂಟೆಗೆ 17 ಕಿಲೋಮೀಟರ್ ಕವರ್ ಮಾಡ್ತೀರಾ, ಎಸ್. 2 ಗಂಟೆಗೆ 34 ಕಿಲೋಮೀಟರ್ ಕವರ್ ಮಾಡ್ತೀರಾ, ಎಸ್. 4 ಗಂಟೆಗೆ 68 ಕಿಲೋಮೀಟರ್. ಜಸ್ಟ್ ಡಬಲ್ ಮಾಡ್ತಾ ಇರೋದು, 1 ಡಬಲ್ 2, 2 ಡಬಲ್ 4, 17 ಡಬಲ್ 34, 34 ಡಬಲ್ 48. ಅದರ ಅರ್ಥ 4 ಗಂಟೆ ಸಮಯದಲ್ಲಿ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತೀರಾ, 68. ಅವನು ಅದನ್ನೇ ಕೇಳ್ತಾ ಇರೋದು, 68 ಕಿಲೋಮೀಟರ್ ದೂರವನ್ನ ಕ್ರಮಿಸಲು ಎಷ್ಟು ಗಂಟೆ ಸಮಯ ಬೇಕಾಗುತ್ತದೆ. ದ ಫೈನಲ್ ಆನ್ಸರ್ ಈಸ್ 2 hours. Every hour you are covering a distance equal to 17 kilometers. In 4 hours of time you will be covering all the 68 kilometer distance. So this is everything about this problem. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಸ್ನೇಹಿತರೆ. 18ನೇ ಪ್ರಶ್ನೆ ನೋಡೋಣ ಬನ್ನಿ. The sum of the ages of A, B and C is 80 years. What was the total of their ages 3 years ago? ಇಂದು ಎ ಬಿ ಸಿ ಗಳ ವಯಸ್ಸುಗಳ ಮೊತ್ತ 80 ವರ್ಷಗಳು. ಹಾಗಾದ್ರೆ 3 ವರ್ಷಗಳ ಹಿಂದೆ ಅವರುಗಳ ವಯಸ್ಸುಗಳ ಮೊತ್ತ ಎಷ್ಟಾಗಿತ್ತು? ಆಪ್ಷನ್ಸ್ 71 ವರ್ಷ, 72 ವರ್ಷ, 74 ವರ್ಷ, 77 ವರ್ಷ. ಓಕೆ, ಇಂದು ನೀವು ಚೆಕ್ ಮಾಡಿದ್ರೆ ಎ ಬಿ ಸಿ ಎಲ್ಲರೂ ಸೇರಿ 80. ನೀವು 3 ವರ್ಷಗಳ ಹಿಂದೆ ಹೋದ್ರೆ ಎಲ್ಲರೂ 3 ಕಡಿಮೆ ಇರ್ತಾರ, 3 ಜಾಸ್ತಿ ಇರ್ತಾರ?
if you get back 3 years, obviously each and everybody will be 3 years younger. So 3 ಕಡಿಮೆ 3 ಕಡಿಮೆ 3 ಕಡಿಮೆ ಟೋಟಲ್ ಅಲ್ಲಿ 9 ಕಡಿಮೆ. The final answer is 71. So each and everybody will be 3 years younger, 3 years back. So 3 less, 3 less, 3 less, in the total 9 less, 80 minus 9 gives us the very first option, 71 as the correct answer. ಮುಂದಿನ ಪ್ರಶ್ನೆಯನ್ನು ಬನ್ನಿ. Which one of the following numbers occupy the blank space? 10, 14, 18 ಇದೆ ಸ್ನೇಹಿತರೆ, 5, 7 ಕ್ವಶನ್ ಮಾರ್ಕ್ ಇದೆ, 5, 3, 1 ಇದೆ, 10, 10, 10 ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, 10ರ ಅರ್ಧ 5, 14ರ ಅರ್ಧ 7, 18ರ ಅರ್ಧ 9. that should be marked. 10ರ ಅರ್ಧ 5, 14ರ ಅರ್ಧ 7, 18ರ ಅರ್ಧ 9. ಅದೇ ಸರಿಯಾದ ಉತ್ತರ. ಇನ್ ನೆಕ್ಸ್ಟ್ ಏನ್ ವಿಚಾರ ಮಾಡಬೇಕು ಅಂದ್ರೆ 5 + 5 10, 7 + 3 10. ಇಲ್ಲಿ 9 ಬರ್ದಾಗಲೇ 9 + 1 ಏನಾಗೋದು 10 ಆಗೋದು. therefore everything is all right with the last option. 9 is the final answer. ಸ್ನೇಹಿತರೆ, ಈಗ ಇನ್ನೊಂದ್ಸತಿ ಹೇಳ್ತಾ ಇರೋದು, ಅನ್ ಅಕಾಡೆಮಿಗೆ ನಾನು ಕೂಡ ಜಾಯ್ನ್ ಆಗಿದ್ದೀನಿ ಸ್ನೇಹಿತರೆ. ಸೊ ಅಲ್ಲಿ ಸುಮಾರು ಫ್ರೀ ಕ್ಲಾಸ್ಗಳೆಲ್ಲ ಇರುತ್ತೆ. ಓಕೆ, at least you can attend the free classes. Okay, so see you there in Unacademy, on Unacademy platform for free sessions. Okay, so ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.